ಹಾಯ್ ಗಾಯ್ಸ್, ಹೇಗಿದ್ದೀರಾ? ಇವತ್ತಿನ ದಿನದ್ದು ಏನು ಪ್ಲ್ಯಾನ್ಸ್ ಇಲ್ಲ, ಜಸ್ಟ್ ಗೋ ವಿತ್ ದ ಫ್ಲೋ. ದಿನ ಹೇಗಿರುತ್ತೆ ಆ ಥರನೇ ಅದನ್ನು ಸುಮ್ಮನೆ ಸ್ಪೆಂಡ್ ಮಾಡ್ತಾ ಹೋಗೋದು. ಫಸ್ಟ್ ಟಿ ವಿ ನೋಡ್ಬಿಟ್ಟು ತಿಂಡಿ ತಿನ್ಕೊಂಡು ನಾನು ಬರ್ತೀನಿ. ಇಲ್ಲಿ ಮಮ್ಮಿ ಟೇಸ್ಟಿ ಸ್ಯಾಂಡ್ವಿಚ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಫಿಲ್ಲಿಂಗಲ್ಲಿ ಇದಾಕಿರ ಮೊಮ್ಮು ಚಟ್ನಿ ಮತ್ತು ಅನಿಯನ್ ಆ್ಯಂಡ್ ಅದ್ರ ಜೊತೆ ಚೀಸು, ಅದ್ರ ಮೇಲೆ ಬಟರ್ ಹಚ್ಚಿ ನಮ್ಮ ಗ್ರಿಲ್ಲರ್. ಇದು ಎಷ್ಟು ಹಳೆ ಸ್ಯಾಂಡ್ವಿಚ್ ಮೇಕರ್? 20 ವರ್ಷ ಹಳೆ ಸ್ಯಾಂಡ್ವಿಚ್ ಮೇಕರ್. ಇನ್ನಾದರೂ ಪರ್ಫೆಕ್ಟಾಗಿ ಬಂದಿತ್ತು. ಇವಾಗಿಂದ 2 ವರ್ಷ ಎಲ್ಲ ನೋಡಿ. ಇದು ಇದು ಫಿಲ್ಲಿಂಗ್ ನಾವು ಹಾಕ್ತಿರೋದು ಇದರಲ್ಲಿ, ಬ್ರೆಡ್ಡು ಆ್ಯಂಡ್ ಚೀಸ್. ಟಿವಿಯಲ್ಲಿ ಬರ್ತಾ ಇದೆ ಇಮ್ರಾನ್ ಹಶ್ಮಿ ಸಾಂಗ್. बात ये है ಟಿವಿಯಲ್ಲಿ ಬರ್ತಾ ಇದೆ ಇಮ್ರಾನ್ ಹಶ್ಮಿ ಸಾಂಗ್. ನಿಮ್ಮ ಲಾಗರ್ ರೀಡ್ ಮಾಡ್ತಾ ಇದ್ದಾರೆ ಒಂದು ನಾವೆಲ್ ರೀಡ್ ಮಾಡ್ತಿದ್ದೀರಾ ಏನೋಪ್ಪ? ಹಾಂ ನೋಡಿ, ಸ್ಟಾಕ್ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತಗೊತಾ ಇದ್ದಾರೆ. ಅವರಿಗೆ ನೆಕ್ಸ್ಟ್ ಸೆಮಿಸ್ಟರಲ್ಲಿ ಇದ್ರ ಬಗ್ಗೆ ಇರಬೇಕು. ಅದಕ್ಕೂ ಮುಂಚೆನೇ ಸ್ವಲ್ಪ ಅದ್ರ ನಾಲೆಜ್ ತಗೊಳ್ಳೋಣ ಅಂತ ಬುಕ್ ರೀಡ್ ಮಾಡ್ತಾ ಇದ್ದಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೌದಾ? ಎಸ್, ಬುಕ್ಸ್ ಓದಬೇಕು ಗೈಸ್. ಸದ್ದಷ್ಟು ಡಿಗ್ರಿಯಲ್ಲಿ ಇದ್ದಂಗೆ ಬುಕ್ಸ್ ಓದ್ರೆ ಆಮೇಲೆ ಓದೋಕ್ಕೆ ಟೈಮ್ ಸಿಗಲ್ಲ. ಸೈಡಿಗೆ ರೀಲ್ ಪ್ಲೇ ಆಗ್ತದೆ. ಎಸ್, ಇವತ್ತು ನೋಡಿ ನಮ್ಮ ಮಮ್ಮಿ ಇಲ್ಲಿ ಶಿಕರಣೆ ಮಾಡ್ತಾ ಇದ್ದಾರೆ ಊಟ ಆದ್ಮೇಲೆ ಕುಡಿಯೋಕ್ಕೆ. ಮತ್ತು ಮಶ್ರೂಮ್ ಪೆಪ್ಪರ್ ಬಿರಿಯಾನಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಮಶ್ರೂಮ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಇದು ಫ್ರೈ ಮಾಡೋಕ್ಕಲ್ಲ, ಬಿರಿಯಾನಿಗೆ. ಇದು ಬಿರಿಯಾನಿಯಲ್ಲಿ ಫ್ರೈ ಮಾಡೋಕ್ಕೆ. ಆಮೇಲೆ ಇಲ್ಲಿ ರೈಸ್ ಫುಲ್ ಕುಕ್ ಮಾಡ್ತೀರಾ ರೈಸ್. ಇದಕ್ಕೆ 80% ಕುಕ್ ಮಾಡ್ತಾರೆ ರೈಸು. ಅದಾದಮೇಲೆ ಇದನ್ನು ಬಿರಿಯಾನಿಗೆ ಹಾಕ್ತಾರೆ. ಮತ್ತು ಮಮ್ಮಿಯಿಂದ ಅದೇ ಔಟ್ಫಿಟ್ ಇನ್ನೊಂದು ಕಲರಲ್ಲಿದೆ ನೋಡಿ ಗೈಸ್. ಗ್ರೇಯಲ್ಲಿ ನೋಡಿದ್ರಿ, ಮರೂನಲ್ಲಿ ಮತ್ತು ಬ್ಲೂ ಅಲ್ಲಿ 3 ಔಟ್ಫಿಟ್ಸ್. ಎಲ್ಲಿಂದ ತಂದಿದ್ದಮ್ಮ ಇದು? ಮ್ಯಾಕ್ಸಿಂದ ಝುಡಿಯೋಯಿಂದ ತಗೊಂಡಿರೋ ಔಟ್ಫಿಟ್ಸ್. ಎಷ್ಟು ಕೂಲ್ ಆಗಿದಾವೆ ನೋಡಿ. ಒಂದು ಔಟ್ಫಿಟ್, ಏನೂ ಔಟ್ಫಿಟ್ ಇಲ್ಲ. ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಚುನಾವ್ ಹೇಳಿರ್ತೀವಪ್ಪ. ಅದೇ ಯೂಶ್ವಲ್ ಶಾರ್ಟ್ಸು ಮತ್ತು ಟೀ ಶರ್ಟ್. ಹುಣ್ಣಿಮೆ ಅಂತೆ, ಅದಕ್ಕೋಸ್ಕರನೇ ಸ್ವೀಟ್ ಇರಲಿ ಅಂತ ಶಿಕರಣೆ ಮಾಡ್ತಿದ್ದು. ಮತ್ತು ಅಕ್ಕ 1000 ಸಬ್ಸ್ಕ್ರೈಬರ್ಸ್ ಇನ್ನೂ ಆಗಿಲ್ಲ ಅಂದ್ರೂ ಈ ಮೈಕ್ ಆರ್ಡರ್ ಮಾಡಲು ಗೈಸ್. ನೋಡಿ ಇದು ಈ ಮೈಕ್ ಆರ್ಡರ್ ಮಾಡಲು. ಹಾಗಾಗಿ ಊಟ ಆದಮೇಲೆ ನಾನು ಈ ಮೈಕಿನ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಹೇಗೆ ಯೂಸ್ ಮಾಡೋದು ಏನು, ಆಮೇಲೆ ಸೌಂಡ್ ಹೇಗೆ ಬರ್ತಾಯಿದೆ ಕ್ವಾಲಿಟಿ, ಅದನ್ನು ಟೆಸ್ಟ್ ಮಾಡೋಣ. ಆ್ಯಂಡ್ ನಾನು ಅದಕ್ಕೆ ರಿವ್ಯೂ ಕೊಡ್ತೀನಿ. ಸೊ ನೋಡ್ತಾ ಇರಿ. ಊಟ ಆಯ್ತಾ? ಮಿಕ್ಸ್ ಮಾಡಿಟ್ಟಿದ್ದಾರೆ. ಮ್ಯಾರಿನೇಷನಲ್ಲಿ ಏನೇನು ಹಾಕಿದೆ? ಮೊಸರು, ಕರ್ಡು, ಮೊಸರು, ಬಿರಿಯಾನಿ ಪೌಡರು, ಬಿರಿಯಾನಿ ಪೌಡರ್, ಬಿರಿಯಾನಿ ಜೀರಾ, ಇದು ತೇಜ್ಪತ್ತ, ಚಿಲ್ಲಿ, ಚಕ್ಕೆ, ಲವಂಗ, ಮೆಣಸು, ಜಾಗತ್ರಿ, ಮೆಣಸು. ಇವಾಗ ನಾನು ಫಸ್ಟ್ ಆಯಿಲ್ ಇದೆಲ್ಲ ಕೊತ್ತಂಬರಿ ಸೊಪ್ಪು ಕುದಿನ ಹಾಕ್ತಾ ಇದ್ದೀನಿ. ಆನಿಯನಲ್ಲಿ ಚೆನ್ನಾಗಿ ಬಂದಿರತ್ತ. ಅದು ಫ್ಲೇವರ್ ಚೆನ್ನಾಗಿ ಆಯಿಲಲ್ಲಿ ಬಿಟ್ಕೊಳ್ಳಿ, ಪುದೀನ ಟೇಸ್ಟ್ ಅಂತ. ಇದು ನಾವು ಚಿಕನಿನ ಬಿರಿಯಾನಿ ಮಾಡಿದಾಗ ಹಿಂಗೆ ಮಾಡ್ಬೋದಾ? ಫಸ್ಟೇ ಹಾಕೋದು ಮಾಡ್ಬೋದು, ಬಟ್ ಚಿಕನಿಂದು ಅದರದ್ದೇ ಅದು ಇದು ಏನಾದರೂ ಕುಷ್ಕ ಮಾಡ್ತಾರಲ್ಲ, ಕುಷ್ಕ ಮಾಡಿದ್ರೆ ನೀವು ಆ ಥರ ಮಾಡ್ಬೋದು. ಚೆನ್ನಾಗಿ ಓಕೆ. ಇದನ್ನು ಒಂಥರ ವೆಜ್ ಕುಷ್ಕ ಇದ್ದಂಗೆ ಅಲ್ಲ, ಅದಕ್ಕೆ ಈಗೇನು ಮಿಕ್ಸ್ ಮಾಡಬೇಕು. ಈಗೇನು ಮಿಕ್ಸ್ ಮಾಡಬೇಕಾ ಇದರಿಂದ? ಓಕೆ ಗೈಸ್, ಮಿಕ್ಸ್ ಮಾಡೋಣ. ಒಳ್ಳೆ ಅರೋಮ ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಸಖತ್ತಾಗಿ ಬರುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿದ್ದಾರೆ, ಅದು ಕುಟ್ಕೊಂಡ್ಬಿಟ್ಟು ಹಾಕಿದ್ರೆ ಜಾಸ್ತಿ ಟೇಸ್ಟ್ ಬರುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಕ್ಕಿಂತ ಮಾರ್ಕೆಟ್ ಪೇಸ್ಟ್ಕಿನ, ಅಂದರೆ ಈ ಥರ ರೈಸ್ ಐಟಮ್ಸಲ್ಲಿ ಸ್ಪೆಷಲಿ. ಗ್ರೇವಿಗಳೆಲ್ಲ ಅದೇ ಮಾರ್ಕೆಟಿಂದ ಹಾಕ್ಬೋದು. ಈ ರೈಸ್ ಐಟಮಲ್ಲಿ ಕುಟ್ಟಿ ಹಾಕಿರೋದು ಹಾಕ್ತಂದ್ರೆ ಇನ್ನೂ ಜಾಸ್ತಿ ಟೇಸ್ಟ್ ಬರುತ್ತೆ ಅಲ್ಲ ಗೈಸ್. ಆಚೆ ನೋಡಿ ಫುಲ್ಲು ಮಳೆ ಬರ್ತಾ ಇದೆ. ಕಾಣ್ತಾ ಇದೆಯಾ ನಿಮಗೆ? ಐ ಥಿಂಕ್ ಕಾಣ್ತಾ ಇಲ್ಲ ಏನೋ, ಬಟ್ ಹಾಂ, ಈ ದೂರದಲ್ಲಿ ನಿಮಗೆ ಕಾಣ್ತಿರ್ಬೋದು. ಮಳೆ ಬರ್ತಾ ಇದೆ. ಸೊ ಮಳೆಯಲ್ಲಂತೂ ಈ ಥರ ರೈಸ್ ಐಟಮ್ಸ್ ಬಿಸಿ ಬಿಸಿ ತಿನ್ನೋದು ಮಜಾನೇ ಬೇರೆ. ಆದರೆ 1 ಗಂಟೆ ಆಗೋಕ್ಕೆ ಬಂದಿದೆ ಅಂದರೂ ನಾವು ಈಗ ಮಾಡ್ತೀವಿ. ಆ್ಯಕ್ಚುಲಿ 1 ಗಂಟೆಗೆ ಲಂಚ್ ತಿಂತೀವಿ. ಆದರೆ ಇವತ್ತು ಇದನ್ನು ಸ್ವಲ್ಪ ಆರಾಮಾಗಿ ಲೇಟಾಗೆ ಮಾಡೋಣ, ಬಿಸಿ ಬಿಸಿನೇ ತಿಂದರೆ ಚೆನ್ನಾಗಿರುತ್ತೆ ಅಂತ ಈಗ ಮಮ್ಮಿ ಮಾಡೋಕ್ಕೆ ಬಂದಿದ್ದಾರೆ ಅಂದರು. ಈಗ ಬಟ್ಟೆ ಎಲ್ಲ ನಾವು ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಹಾಕಿರ್ತೀವಲ್ವಾ, ಆ ಬಟ್ಟೆ ಫಸ್ಟ್ ಫ್ಲೋರಲ್ಲಿ ಹಾಕಿರೋದು, ಅದಕ್ಕೆ ನೀರೆಲ್ಲ ಸಿಗುತ್ತಲ್ವ ಇವಾಗ ಮಳೆ ಬರೋದಕ್ಕೆ. ಅದಕ್ಕೆ ಆ ಬಟ್ಟೆನ ಏನು ನಾವು ರೇಲಿಂಗ್ ಮೇಲೆ ಹಾಕಿದ್ದೀವಿ ಅದನ್ನು ಹಿಂದ್ಗಡೆ ಹಾಕ್ಬಾರಕ್ಕೆ ಅಮ್ಮ ಮೇಲೆ ಹೋಗಿದ್ದಾರೆ. ಅವ್ರು ಅದನ್ನ ಮಾಡೋ ಅಷ್ಟಿಗೆ ನಾನು ಇದು ಬ್ರೌನ್ ಮಾಡಿದ್ದೀನಿ. ಇದು ಬ್ರೌನ್ ಆದಮೇಲೆ ಇದಕ್ಕೆ ಐ ಥಿಂಕ್ ಆ ಮಶ್ರೂಮ್ ಹಾಕ್ತಾರೇನೋ, ಗೊತ್ತಿಲ್ಲ ಏನು ಮಾಡಬೇಕು ರೆಸಿಪಿ ಅಂತ ನನಗೆ ಐಡಿಯಾ ಇಲ್ಲ. ಅಮ್ಮ ಇಷ್ಟು ಕೆಲಸ ಕೊಟ್ಟು ಹೋಗಿದ್ದಾರೆ, ಮಾಡ್ತಿದ್ದೀನಿ.
ರಜಾ ನಡೆಯಬೇಕಾದ್ರೆ ಎಷ್ಟು ಸಾಧ್ಯ ಅಷ್ಟು ಮನೆ ಕೆಲಸಗಳು ಮಾಡಿದ್ರೆ ಅವರಿಗೂ ಬೇಗ ಅವ್ರು ಫ್ರೀ ಆಗ್ಬೋದಲ್ಲ, ಹಂಗಾಗಿ ಮನೆ ಕೆಲಸ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಮನೆಯಲ್ಲಿದ್ದೀರಾ ಅಂದರೆ ಎಷ್ಟು ಸಾಧ್ಯ ಅಷ್ಟು ಆಚೆ ಹೋಗಿ ಮಾರ್ಕೆಟನ್ನು ತಗೊಂಡು ಬರೋದಿದೆ ಅಪ್ಪ ಹೇಳಿದಂಗೆ ಅದನ್ನು ನೀವೇ ಹೋಗಿ ಮಾಡಿ, ಮನೆಯಲ್ಲಿ ಕೆಲಸ ಏನಾದ್ರು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಅಮ್ಮಗೆ ಅಂದರೆ ಮಾಡಿ. ಯಾಕಂದರೆ ನಿಮ್ಮದು ಮನೆ ಅಲ್ವಾ, ನೀವು ಅಲ್ಲೇ ಇರ್ತೀರಾ. ಸೊ ಮನೆ ನಿಮ್ದಾದಂದರೆ ಎಲ್ಲ ಕೆಲಸಗಳೂ ನೀವೂ ಮಾಡಬೇಕಲ್ವ. ಅಷ್ಟೇ ಓದೋದು ಎಲ್ಲ ಕೆಲಸ ಅಲ್ಲ ನಿಮ್ಮದು. ಇಲ್ಲ ನೀವು ಜಾಬ್ ಮಾಡ್ತಿದ್ರೆ ಬರೀ ಒಂದು ಮಾಡೋದು ಅಷ್ಟೇ ನಿಮ್ಮ ಕೆಲಸ ಅಲ್ಲ. ಮನೆ ನೋಡ್ಕೊಳ್ಳೋದು, ಮನೆಯಲ್ಲಿರೋರನ್ನ ನೋಡ್ಕೊಳ್ಳೋದು, ಅದು ಕೂಡ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ. Few minutes later. ನಾನು ಹೇಳಿದ್ದು ಕರೆಕ್ಟ್ ಆಯ್ತು. ಅಂದರೆ ನಾವು ಮಶ್ರೂಮೇ ಹಾಕ್ತಾ ಇದ್ದೀವಿ. ನಾನು ಇದೇ ಗೆಸ್ಟ್ ಮಾಡಿದ್ದೆ ನೆಕ್ಸ್ಟ್ ಮಶ್ರೂಮ್ ಹಾಕೋ ಸ್ಟೇಜ್ ಇರುತ್ತೆ ಅಂತ. ಸೊ ಮಶ್ರೂಮ್ ಹಾಕ್ತಾ ಇದ್ದೀವಿ. ಇವಾಗ ಇದನ್ನು ಮಿಕ್ಸ್ ಮಾಡಿ ರೈಸ್ ಹಾಕಿ ಮುಚ್ಚಿಡೋದು. ಸ್ವಲ್ಪ ಬೇಯಬೇಕು. ಸ್ವಲ್ಪ ಅದೇ ಮಶ್ರೂಮ್ ಎಲ್ಲ ನೀರು ಬಿಟ್ಕೊಂಡ್ಮೇಲೆ ರೈಸ್ ಹಾಕಿ ಇಟ್ಬಿಡೋದು. ಹಾಕೋದಿಲ್ಲ ಮೇಲ್ಗಡೆಯಿಂದ ಒಂದು ಯಾವಾಗ ನಾನು ಇದನ್ನು ರೈಸ್ ಹಾಕಿ ಕ್ಲೋಸ್ ಮಾಡಿರ್ತೀನಲ್ಲ ಸಿಮ್ಮಲ್ಲಿ, ಹಾಂ, ಆವಾಗ ಸ್ವಲ್ಪ ಇದಕ್ಕೆ ಮೇಲ್ಗಡೆಯಿಂದ 1-2 ಸ್ಪೂನು ಘೀ ಬಿಡ್ತೀನಿ. ಲೆಮನ್ ಹಿಂಡಲ್ಲ? ಇಲ್ಲ Only ghee. ಇದರಲ್ಲಿ ಇನ್ನಷ್ಟು ಕರ್ಡ್ ಇದೆ ಅಲ್ಲ, ನಾನು ಹಂಗಾಗಿ ಲೆಮನ್ ಯೂಸ್ ಮಾಡಲ್ಲ. ಹಾಂ, ಓಕೆ. ಇದು ಜಾವಿತ್ರಿ ಅಂತ ಹಾಕ್ತಾರಲ್ಲ, ನಾನು ಈ ಫೋಟೋ ಕೊಟ್ಟಿರ್ತೀನಿ ನೋಡಿ, ಎಡಿಟಿಂಗ್ ಟೈಮಲ್ಲಿ ಹಾಕ್ತೀನಿ. ಈ ಸ್ಪೈಸ್ ಒಳ್ಳೆ ಇದು ಕಹಿ ಕಹಿ ಒಂಥರ ಇರುತ್ತೆ, ನೋಡೋಕ್ಕೂ ಆಕ್ಟೋಪಸ್ ಥರ ಇರುತ್ತೆ, ತಿನ್ನೋಕ್ಕೂ ಒಂಥರ ಇರುತ್ತೆ. ಟೇಸ್ಟ್ ಅದು ಬಾಯಲ್ಲಿ ಬಂದುಬಿಟ್ರೆ ಯಾವಾಗ ನೋಡಿದ್ರು ಇದು ಬಿರಿಯಾನಿ ಮಾಡಿದಾಗ ನಂದೇ ಪ್ಲೇಟಲ್ಲಿ ಬರುತ್ತೆ. ಮತ್ತು ಇದು ಕಹಿ ಕಹಿ ಟೇಸ್ಟ್ ಹೋಗುತ್ತೆ ಬಾಯಲ್ಲಿ, ಟೇಸ್ಟ್ ಕೆಟ್ಟೆ ಕೆಡುತ್ತೆ. ಹಾಗಾಗಿ ಇವತ್ತು ನೋಡೋಣ, ಇವತ್ತು ನನ್ನ ಪ್ಲೇಟಲ್ಲಿ ಅದು ಬರುತ್ತಾ ಇಲ್ಲ ಅಂತ. ಮಶ್ರೂಮ್ ಮಾಡಿದ್ದು ನೋಡಿ, ಅದ್ರ ಮೇಲೆ ಈ ಥರ ರೈಸನ್ನು ಲೇಯರ್ ಮಾಡಿ ಘೀ ಹಾಕಿ ಇವಾಗೆ ಮುಚ್ಚಿಟ್ಟಿದ್ದೀವಿ. ಸೊ ಇದಾಯ್ತಂದರೆ ಸ್ವಲ್ಪ ಬಿಟ್ಟು ಮಿಕ್ಸ್ ಮಾಡಿದ್ರೆ ರೆಡಿ ಆಗೋಗುತ್ತೆ. A few moments later. ಎಸ್, ಒಂದು 10 ನಿಮಿಷ ಬೇಕಾಯ್ತಲ್ಲ? ಬೇಕು ಅಷ್ಟು. ನೋಡಿ ಈ ಥರ ಕೆಳಗಡೆಯಿಂದ ಅನ್ನ ಹೊಡಿಬಾರ್ದಲ್ಲ, ಅನ್ನ ಹೊಡೆದ್ರೆ ಬಿರಿಯಾನಿ ಟೇಸ್ಟ್ ಬರೋಲ್ಲ. ನಿಧಾನಕ್ಕೆ ಕೆಳಗಿಂದ ಈ ಥರ ಎತ್ತ ಮೇಲ್ಗಡೆಗೆ. ಊರಲ್ಲಿ ತುಂಬ ಚೆನ್ನಾಗಿದೆ, ಮಳೆ ಬರ್ತಾ ಇದ್ದಾರೆ, ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಏನೋ ಇವತ್ತು ಸ್ವಲ್ಪ ಕಂಡುಬಿಟ್ಟಿದ್ದಾರೆ, ಸೊ ಮಳೆ ಬರ್ತಾ ಇದೆ. ಹೀಗೆ ಅಂದರೆ ಬರಲಿ, ಒಂದು 4-5 ದಿನ ಕಂಡುಬಿಟ್ಟಿದ್ದೀವಿ. ಸ್ವಲ್ಪ ತಂಪಾಗುತ್ತೆ, ಜನರಿಗೆ ಒಳ್ಳೇದಾಗುತ್ತೆ. ಆಗಲೇ ನೀರಿನ ಸಮಸ್ಯೆ ಸ್ಟಾರ್ಟ್ ಆಗಿದೆ, ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿದಾಗ ನಿಮಗೆ ಹೇಗೆ ಉದುರು ಕಾಣ್ತಾ ಇದೆ ರೈಸು. ಹೀಗೆ ನಾವು ಹೇಗೆ ಇದು ಚಿತ್ರಾನ್ನ ಎಲ್ಲ ಮಿಕ್ಸ್ ಮಾಡ್ತೀವಿ, ಆ ಥರ ಗರ ಮಾಡಿದರೆ ಅದನ್ನೆಲ್ಲ ಹೊರಡೋಗ್ಬೇಕು. ಅದಕ್ಕೆ ನಾವು ಯಾವಾಗಲೂ ಬಿರಿಯಾನಿ ಈ ಥರ ಇದು ಮಾಡಬೇಕಾದ್ರೆ, ನೀವು ಹೋಟೆಲಲ್ಲಾದರೂ ನೋಡಿರ್ತೀರ ಬಿರಿಯಾನಿಯಿಂದ ಮತ್ತು ಬಿರಿಯಾನಿ ತಗೋಬೇಕಾದ್ರೆ ಅವರು ಎತ್ತಾಕ ರೀತಿ ನೋಡಿರ್ತೀರಲ್ಲ, ಯಾವ ರೀತಿ ಎತ್ತಾಕ್ತಿರ್ತಾರೆ ರೈಸ್ನ ಅಂತ. ಯಾಕಂದರೆ ಬಿರಿಯಾನಿ ರೈಸ್ ಹೊಡೆದ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ. ಸೂಪರ್. ಪರ್ಫೆಕ್ಟ್. ರುಚಿಯಾದ ಮಶ್ರೂಮ್ ದಮ್ ಬಿರಿಯಾನಿ ನೋಡೋಕ್ಕೂ ತುಂಬ ಟೇಸ್ಟಿ ಇದೆ. ಆ್ಯಂಡ್ ಇದಿದೆ ಏನು ಅರೋಮಾ ಇದೆ, ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ಪರಿಮಳ ಇದರಲ್ಲಿ ನಿಮ್ಮ ಬ್ಲಾಗರಿಗೆ ಬ್ಯಾಡಾದಂಥ ಜಾವಿತ್ರಿ, ಆಗಲೇ ಹೇಳಿದೆ, ಭತ್ತ ಎಲ್ಲ ಇರುತ್ತೆ. ಸ್ವಲ್ಪ ನಿಮ್ಮ ಬ್ಲಾಗರಿಗೆ ತುಂಬ ಇಷ್ಟ, ಅದಕ್ಕೆ ಅವ್ರ ಪ್ಲೇಟಲ್ಲೇ ಹೋಗಿ ಬಿಡ್ತಾರೆ. ಅದೇ ಆಗಲೇ ಹೇಳ್ತಿದ್ದೆ ಪ್ರಾಬ್ಲಮ್ಮು. ನನ್ನ ಪ್ಲೇಟಿಗೆ ಅದು ಆಕ್ಟೋಪಸ್ ಬರುತ್ತೆ ಅಂತ ಹೇಳಿದೆ ಆವಾಗಲೇ. ಅದೇ ಅಂತ ತೆಕ್ಕೊಂಡು ತಿನ್ನಬೇಕು. ಎಲ್ಲೂ ಕಾಣ್ತಿಲ್ಲಲ್ಲ ಅದು. ಆ್ಯಕ್ಚುಲಿ ಮಸಾಲಾ ಬಾಕ್ಸಲ್ಲಿ ಅದನ್ನು ತೋರಿಸ್ಬೋದು. ಅವಾಗಲೇ ಹೇಳ್ತಾ ಇದ್ದೆ, ಫೋಟೋ ತೋರಿಸೋಳಿದ್ದೆ. ಇದರಲ್ಲಿದೆ ಅಲ್ಲ ನೋಡಿ, ಇದು ನಮ್ಮ ಮನೆ ಮಸಾಲಾ ಬಾಕ್ಸು. ಇದರಲ್ಲೇ ನಾವೆಲ್ಲ ಹಾಕಿಡೋದು. ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಈ ಮಸಾಲಾ ಬಾಕ್ಸು ನೋಡಿ, ಸ್ಪೈಸಸ್ ಎಲ್ಲನೂ ಸ್ಪೈಸಸ್ ಇದ್ದಾವೆ. ಅದರಲ್ಲಿ ಇದು ಇದೆ ಜಾವಿತ್ರಿ. ಆಕ್ಟೋಪಸ್ ಥರ ಎಲ್ಲಿ ಕಾಣುತ್ತೆ ಅಂದರೆ ನೀವೇ ನೋಡಿ, ಒಂದು ನಿಮಿಷ ತೋರಿಸ್ತೀನಿ. ಹಾಂ, ಇದು ನೋಡಿ, ಇದು ಅನಿಸ್ತಾ ಇಲ್ಲ ನಿಮಗೂ? ನೋಡಿ, ಇದು ಆಕ್ಟೋಪಸ್ ಇದ್ದಂಗಿದೆ ಅಂತ. ಟೇಸ್ಟು ಎಷ್ಟು ಕೆಟ್ಟದಾಗಿರುತ್ತೆ, ಬಾಯಲ್ಲಿ ಬಂತಂದರೆ ಬಿರಿಯಾನಿ ಟೇಸ್ಟ್ ಎಲ್ಲ ಹಾಳಾಗೋಗ್ಬೇಕು. ಗೈಸ್, ಫೈನಲ್ ಒನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ ನೋಡಿ ಇಲ್ಲಿ. ವಾವ್, ಸೂಪರ್. ನಂದು ಹೊಸ ಮೈಕ್ ಕೂಡ ಕನೆಕ್ಟ್ ಆಗಿದೆ. ನಾನು ಊಟ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಹ್ಯಾಕ್ ಕನೆಕ್ಟ್ ಮಾಡ್ಬೇಕು ಅಂತ. ಮೈಕ್ ಕೊಡ್ತಿರೋರು ಇಲ್ಲಿ ಮೇಲಿಂದ ಬರ್ತಾ ಇದ್ದಾರೆ, ಅವ್ರನ್ನೇ ಫೀಚರ್ ಮಾಡ್ತಿದ್ದೀನಿ. ಎಸ್, ನೋಡಕ್ಕ, ನಾನು ಮಮ್ಮಿ ಈಗ ಮಮ್ಮಿ ತೆಗ್ದ್ರು. ನಾನು ಮಮ್ಮಿ ಆಗ್ಲೇ ಫಸ್ಟ್ ರೀಲ್ ಕೂಡ ಶೂಟ್ ಮಾಡಿದ್ವಿ ಇದ್ರ ಜೊತೆ. ಆಡಿಯೋ ಕ್ವಾಲಿಟಿನೂ ಚೆನ್ನಾಗಿದೆ, ಇಂಪ್ರೂವ್. ಇದೆಲ್ಲ ಸೆಟಪ್, ಚಾರ್ಜ್ ಹೆಂಗ್ ಮಾಡೋದು ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಗೈಸ್, ಇಲ್ಲಿ ಶ್ರೀಕರಣೆ ಮಾಡಿದ್ದಾರೆ. ಆಕ್ಚುಲಿ ಹೀಟೇ ಇಲ್ಲ ಇವತ್ತು, ಅದೇ ನಮ್ಮ ಮನೆಯಲ್ಲಿ ಟೇಸ್ಟಿ ಟೇಸ್ಟಿ ಯಮ್ಮಿ 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 ನೋಡಿ, ಸೂಪರ್ ಆಗಿದೆ. ಹಾಯ್ ಗೈಸ್, ಸೊ ಮೇನ್ ಪಾರ್ಟ್ ಆಫ್ ದ ವಿಡಿಯೋ ನಾನು ಮೈಕ್ಸ್ ಬಗ್ಗೆ ಮಾತಾಡೋದು ಏನಿತ್ತು ಅದು. ಸೊ ಫಸ್ಟ್ ಒಂದು ನಾನು ನಿಮಗೆ ಈ ಮೈಕ್ ತೋರಿಸ್ತೀನಿ. ಇದರ ಹೆಸರು ಬಂದ್ಬಿಟ್ಟು ಗ್ರೆನಾರೋ ವೈರ್ಲೆಸ್ ಮೈಕ್ರೋಫೋನ್. ಸೊ ಇದನ್ನು ಯೂಸ್ ಮಾಡೋದು ಬಹಳ ಸಿಂಪಲ್ಲು. ಮೋಸ್ಟ್ ಮೈಕ್ಸ್ ಯೂಸ್ ಮಾಡೋದು ರೀತಿನಿರುತ್ತೆ, ಅದು ಸೇಮ್ ಇರುತ್ತೆ. ಇದೇನು ನಿಮಗೆ ಒಂದು ಪ್ಲಗಿನ್ ಥರ ಸಿಗುತ್ತಲ್ಲ, ಇದನ್ನು ನಿಮ್ಮ ಫೋನಿಂದ ಏನು ಚಾರ್ಜಿಂಗ್ ಪೋರ್ಟ್ ಇರುತ್ತೆ, ಸಿ ಟೈಪ್ ಫೋನಿಗೆ ಸ್ಪೆಷಲಿ ಇದು. ಯಾಕೆ ಮೋಸ್ಟ್ ಫೋನ್ಸ್ ಇವಾಗ ಸಿ ಟೈಪ್. ಪ್ರೆಸ್ ಮಾಡಿವಿ, ಹಿಂಗೆ ಆಟೋಮ್ಯಾಟಿಕಲಿ ಗ್ರೀನ್ ಲೈಟ್ ಆನ್ ಆಗುತ್ತೆ. ಅಕಸ್ಮಾತ್ ಈ ಗ್ರೀನ್ ಲೈಟ್ ಆನ್ ಆಗಲಿಲ್ಲ ಅಂದರೆ
ಅಂಡ್ ಇದು ನಿಮ್ದೇನು ನೀವು ಪ್ಲಗ್ ಇನ್ ಮಾಡಿರ್ತೀರ ಡಿವೈಸ್ ಅದರಲ್ಲೂ 2 ಲೈಟ್ಸ್ ಇರುತ್ತೆ ಬ್ಲೂ ಕಲರ್ ಬ್ಲಿಂಕ್ ಆಗ್ತಿರುತ್ತೆ. ಸೊ ಅದರಲ್ಲಿ ಕೂಡ 2 ಲೈಟ್ಸ್ ಇರುತ್ತೆ ಬ್ಲಿಂಕ್ ಆಗ್ತಾ ಇರುತ್ತೆ. ಆ 2 ಲೈಟ್ಸ್ ಬ್ಲಿಂಕಿಂಗ್ ಆಗೋದು ಸ್ಟಾಪ್ ಆಯ್ತು, ಆಮೇಲೆ ಇದ್ರಲ್ಲಿ ಗ್ರೀನ್ ಲೈಟ್ ಬಂತಂದ್ರೆ ನಿಮ್ದು ಕನೆಕ್ಟ್ ಆಗಿದೆ ಅಂತ. ಇನ್ ಕೇಸ್ ಇದಾಗಲಿಲ್ಲ ಅಂದರೆ ಅಂದ್ರೆ ಅದು ಕಂಟಿನ್ಯೂಸ್ ಬ್ಲಿಂಕ್ ಆಗ್ತಾ ಇದೆ ಆ್ಯಂಡ್ ಇದರಲ್ಲಿ ಈ ಗ್ರೀನ್ ಲೈಟ್ ಬಂದಿಲ್ಲ ಅಂದರೆ ಇದೇನರ್ಥ ಅಂದರೆ ನಿಮ್ಮದು ಮೈಕ್ ಕನೆಕ್ಟ್ ಆಗಿಲ್ಲ ಅಂತ. ಆ್ಯಂಡ್ ಇದಕ್ಕೆ ಏನು ರೀಸನ್ ಅಂದರೆ ನೀವು ಚಾರ್ಜಿಗೆ ಇಟ್ಟಿರಲ್ಲ, ಇಲ್ಲ ಮೈಕ್ ಹಾಳಾಗಿರ್ಬೋದು. ಯೂಶ್ವಲಿ ಮೈಕ್ ಹಾಳಾಗೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ, ನಿಮ್ಮದು ಡಿಸ್ಚಾರ್ಜ್ ಆಗಿರುತ್ತೆ ಮೈಕು. ಸೊ ಇವಾಗ ನಾನು ಈ ಮೈಕಿಂದ ನೋಡಿ, ಈ ಮೈಕನ್ನು ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೊಬೋದು ಮಾತಾಡೋದಕ್ಕೋಸ್ಕರ. ಓಕೆ, ಬಟ್ ಮೋಸ್ಟ್ ಇನ್ಫ್ಲುಯೆನ್ಸರ್ಸ್ ಇಲ್ಲ ನೀವು ಯಾರು ನೋಡ್ತಿರೋ ಕಾಂಟೆಂಟ್ ಕ್ರಿಯೇಟರ್ಸು ಅವರು ಇದನ್ನು ಯೂಶ್ವಲಿ ವಿ ಐ ಹ್ಯಾವ್ ಸಮಥಿಂಗ್ ಇಂಪಾರ್ಟೆಂಟ್ ಟು ಟೆಲ್ ಯು ಆ ಥರ ಅವರು ಇದನ್ನು ಕೈಯಲ್ಲಿ ಇಟ್ಕೊತಾರೆ. ಬಿಕಾಸ್ ಇದು ಕ್ಯಾಚಿ ಕಾಣಿಸುತ್ತೆ, ನೋಡೋಕ್ಕೆ ಸ್ವಲ್ಪ ಎಸ್ಥೆಟಿಕ್ ವೈಬ್ ಇದೆ ಅಂತ ಕ್ಯಾಚಿ ಕಾಣಿಸುತ್ತೆ. ಸೊ ಇದರಲ್ಲಿ ಆಡಿಯೋ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ಟೆಸ್ಟ್ ಮಾಡೋಣ. ನಾನು ಇಲ್ಲಿಟ್ಟು ಮಾತಾಡಿದ್ರೆ ಇಷ್ಟು ಸೌಂಡ್ ಕೇಳಿಸ್ತಾ ಇದೆ, ಇಲ್ಲಿಟ್ಟು ಮಾತಾಡಿದ್ರೆ ಐ ಆಮ್ ಶೋರ್ ನಿಮಗೆ ಕೇಳಿಸ್ತಾ ಇರುತ್ತೆ. ಮತ್ತು ಇವಾಗ ನಾನು ದೂರ ಇಡ್ತೀನಿ, ಇಷ್ಟು ದೂರ ಇಟ್ಟಿದ್ದೀನಿ, ಓಕೆನಾ? ಸೊ ಎಷ್ಟು ವಾಯ್ಸ್ ಬರ್ತಾ ಇದೆ ನಿಮಗೆ ಗೊತ್ತಾಗಿರುತ್ತೆ. ಮತ್ತು ಇದು ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟಿದೆ ಅಂತ. ಸೊ ನಾನು ಅಟ್ಯಾಚ್ ಮಾಡಿದ್ದೀನಿ, ನಾಯ್ಸ್ ಕ್ಯಾನ್ಸಲ್ ಎಷ್ಟು ಮಾಡುತ್ತೆ ನೋಡೋಣ. ಓಕೆ, ಸೊ ಐ ಥಿಂಕ್ ಇವಾಗ ನಿಮಗೆ ಸೌಂಡ್ ಕೇಳಿಸಿರುತ್ತೆ. ಈಗ ನಾನು ಮಾತಾಡ್ತಾ ಅದು ಎಷ್ಟು ನಾಯ್ಸ್ ಕ್ಯಾನ್ಸಲ್ ಮಾಡುತ್ತೆ ಅಂತ ನೋಡೋಣ. ನಿಮಗೆ ನಾನು ವಾಯ್ಸ್ ಜಾಸ್ತಿ ಕೇಳಿಸಿದೆಯಾ ಕ್ಲಾಪ್ತಾ ಅಂತ, ಓಕೆನಾ? ಸೊ ಓವರ್ ಆಲ್ ಇದನ್ನು ಎಲ್ಲಿ ಜಾಸ್ತಿ ಯೂಸ್ ಮಾಡಬೇಕಂದ್ರೆ ನೀವು ಯಾವಾಗ ನೀವೇನಾದ್ರು ಕ್ಯಾಚಿ ಹುಕ್ ಕೇಳಿ ಆಡಿಯನ್ಸ್ ಸ್ಟಾಪ್ ಮಾಡಬೇಕು ಆ ಥರದ್ದು ಏನಾದರೂ ಇದೆ ಅಂದರೆ ಈ ಮೈಕು ಸೂಟೇಬಲು. ಸೊ ಇದು ಗ್ರೆನಾರೋ ಇಂದು. ಈ ಪ್ರಾಡಕ್ಟ್ಸಿಂದೆಲ್ಲ ಲಿಂಕ್ ನಾನು ಅಟ್ಯಾಚ್ ಮಾಡ್ತೀನಿ. ಈಗ ನೆಕ್ಸ್ಟ್ ನಮ್ಮದು ನೆಕ್ಸ್ಟ್ ಮೈಕ್ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ, ಕನೆಕ್ಟೆಡ್ ಹೇಳಿ. ನೆಕ್ಸ್ಟ್ ಮೈಕು ಇದ್ರ ಹೆಸರು D460 ಲೈಟ್ ಅಂತ. ಇವತ್ತೇ ಬಂದಿದೆ ಈ ಮೈಕು. ನನಗೆ ಪರ್ಸ್ನಲಿ ಈ ಮೈಕಿನ ಜಾಸ್ತಿ ಇದ್ದಿದ್ದು ಆಡಿಯೋ ಕ್ವಾಲಿಟಿ ಬೆಟರ್ ಅನಿಸ್ತು. ಆ್ಯಂಡ್ ಸ್ಲೈಟ್ಲಿ ಈ ಮೈಕಿನ ಈಗ ಎಕ್ಸ್ಪೆನ್ಸಿವ್ ಕೂಡ ಇದೆ ಡೆಫಿನೆಟ್ಲಿ. 360 ಡಿಗ್ರಿ ವಾಯ್ಸ್ ಹಿಡಿಯುತ್ತೆ ಇದು. ಸೊ ಜಾಸ್ತಿ ಮಾತಾಡಲ್ಲ, ಡೈರೆಕ್ಟಾಗಿ ಇದನ್ನು ನಾನು ನಿಮಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ಈ ಮೈಕನ್ನು ಇವಾಗ. ಅಷ್ಟೊತ್ತಿಗೆ ನಮ್ಮ ಫಸ್ಟ್ ಮೈಕನ್ನು ತೆಗಿಯೋಣ. ಓಕೆ, ಸೊ ಡಿಸ್ಕನೆಕ್ಟ್ ಆಯಿತು. ಬ್ಯಾಕ್ ಟು ನೋ ಮೈಕ್. ಐ ಥಿಂಕ್ ಆಡಿಯೋ ಕೇಳಿಸ್. ಸೊ ನಾನು ಹೇಳಿದ್ದೆ ನೋಡಿ, ಇಲ್ಲಿ ಈ ಥರ ಬ್ಲಿಂಕಿಂಗ್ ಲೈಟ್ ಆಗ್ತಾ ಇದೆ, ಲೈಟ್ ಸ್ಟೇಬಲ್ ಇಲ್ಲ ಅಂದರೆ ಇದು ಕನೆಕ್ಟೆಡ್ ಇಲ್ಲ ಅಂತ. ಯಾಕಂದರೆ ಇದನ್ನು ನಾನು ಚಾರ್ಜಿಂಗ್ ಪೋರ್ಟಿಗೆ ಕನೆಕ್ಟ್ ಮಾಡಿಲ್ಲ, ಹಾಗಾಗಿ. ಸೊ ಲಾಂಗ್ ಪ್ರೆಸ್ ಮಾಡಬೇಕು, ಲೈಟ್ ಆಫ್ ಆಯಿತು ಅಂದರೆ ಈ ಮೈಕ್ ಆಫ್ ಆಗಿದೆ. ಆನಲ್ಲೇ ಬಿಡಬೇಡಿ, ಚಾರ್ಜ್ ಸುಮ್ಮನೆ ಡ್ರೈನ್ ಆಗೋಗುತ್ತೆ. ಇದು ಈ ಮೈಕು. ಆ್ಯಂಡ್ ಇದು ಕೇಬಲು ಬಾಕ್ಸಲ್ಲೇ ಇರುತ್ತೆ, ಚಾರ್ಜಿಂಗ್ ಕೇಬಲ್ ಆ್ಯಕ್ಚುಲಿ. ನೋಡಿ ತೋರಿಸ್ತೀನಿ, ಚಾರ್ಜಿಂಗ್ ಕೇಬಲ್ ಇರುತ್ತೆ ಇದಕ್ಕೋಸ್ಕರ ಒಂದು ಇದು. ಸೊ ಈ ಚಾರ್ಜಿಂಗ್ ಕೇಬಲ್ ಈ ಪಾಯಿಂಟನ್ನು ನಿಮ್ಮ ಅಡಾಪ್ಟರಿಗೆ ಕನೆಕ್ಟ್ ಮಾಡಿ, ಮತ್ತು ಈ ಪಾಯಿಂಟ್ ಏನಿದೆ ಅಲ್ಲ ಇದನ್ನು ನೀವು ನಿಮ್ಮದು ಮೈಕಿಗೆ ಕನೆಕ್ಟ್ ಮಾಡಬೇಕು. ತೋರಿಸ್ತೀನಿ. ಈ ಮೈಕಿಗೆ ನೀವು ಈ ಪೋರ್ಷನ್ ಏನಿದೆ ಇಲ್ಲಿ ಇದನ್ನು ಕನೆಕ್ಟ್ ಮಾಡಿ, ಈ ಥರ ಈ ಪೋರ್ಷನ್ ಅಡಾಪ್ಟರಿಗೆ ಕನೆಕ್ಟ್ ಮಾಡಿ ನೀವು ಇದನ್ನು ಚಾರ್ಜ್ ಮಾಡ್ಕೊಳ್ಬೋದು. ಮತ್ತು ಈ ಮೈಕಲ್ಲಿ ಅವ್ರು ನಿಮಗೆ ಏನೋ ಒಂದು ಮೇಲ್ಗಡೆ ಕವರಿಂಗು ಕೊಡ್ತಾರೆ. ಹೇಗಂದರೆ ಇನ್ ಕೇಸ್ ನಿಮಗೆ ದಿಸ್ ಸೀಮ್ಸ್ ಟು ಮಚ್, ಇದು ನೋಡೋಕ್ಕೆ ನಿಮಗೆ ತುಂಬ ಫ್ಲ್ಯಾಶಿ ಅನಿಸ್ತಾ ಇದೆ ಅಂದರೆ ನೀವು ಸಿಂಪಲ್ ಅನ್ನು ಕೂಡ ಹಾಕೊಳ್ಬೋದು. ನಾನು ಇದನ್ನು ತೆಗಿಯಲ್ಲ, ಬಿಕಾಸ್ ನನಗೆ ಈ ಸಿಂಪಲ್ ಒನ್ನಲ್ಲ, ನನಗೆ ಇದೆ ತುಂಬ ಕ್ಯೂಟ್ ಅನಿಸುತ್ತೆ. ಸೊ ನಾನು ಇದನ್ನು ಇಟ್ಕೊತೀನಿ. ಸಾರಿ ಫಾರ್ ದ್ಯಾಟ್. ಓಕೆ, ಐ ಥಿಂಕ್ ಅರ್ಥ ಆಯಿತು ನಿಮಗೆ ಪ್ರಾಡಕ್ಟಿನ USP ಏನು ಮತ್ತು ಎಲ್ಲಿ ಯೂಸ್ ಮಾಡಬೇಕು ಇದು ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ನೆಕ್ಸ್ಟ್ ಮೈಕ್ D460 ಲೈಟ್. ಸೊ ಇದ್ರ ಬಾಕ್ಸಲ್ಲಿ ಉಲ್ಟಾ ಓಪನ್ ಮಾಡಿದೆ ಗಾಯ್ಸ್, ಸಾರಿ ಫಾರ್ ದ ಮೆಸ್. ಸೊ ಈ ಬಾಕ್ಸಲ್ಲಿ ನೋಡಿ ನಿಮಗೆ ಸೇಮ್ ಚಾರ್ಜಿಂಗ್ ಕೇಬಲ್ ಬರುತ್ತೆ, ಒಂದು ಕನೆಕ್ಟರ್ ಬರುತ್ತೆ ಆ್ಯಂಡ್ 2 ಮೈಕ್ಸ್ ಬರುತ್ತೆ ಇದರಲ್ಲಿ, ಓಕೆನಾ? ಸೊ ಇದರಲ್ಲಿ ನಿಮಗೆ 2 ಮೈಕ್ಸ್ ಬರುತ್ತೆ. ಇದನ್ನು ಯೂಸ್ ಮಾಡೋಕ್ಕೂ ಸೇಮ್ ಪ್ರೊಸೆಸ್. ಇದೇನಿರುತ್ತೆ ಪ್ಲಗಿನ್ ಏನಿರುತ್ತಲ್ಲ ಇದು ನಿಮ್ಮದು ಚಾರ್ಜಿಂಗ್ ಪಾಯಿಂಟ್. ನಿಮ್ಮ C ಟೈಪ್ ಅಂದರೆ ನಿಮ್ಮ ಚಾರ್ಜಿಂಗ್ ಪೋರ್ಟ್ ಅಂತ ಇರುತ್ತೆ ನೋಡಿ ಅದು. ಆ್ಯಂಡ್ ನಿಮ್ಮದು ಆಕ್ಸ್ ಕೇಬಲ್ ಇರೋ ಫೋನ್ ಇದ್ದಂದರೆ ಮೇ ಬಿ ಚಾರ್ಜಿಂಗ್ ಪೋರ್ಟ್ ಪಕ್ಕಕ್ಕೆ ಒಂದು C ಟೈಪ್ ಕೇಬಲ್ ಹಾಕುವಂತಹ ಒಂದು ಪೋರ್ಟಿಂಗ್ ಇರುತ್ತೆ ನೋಡಿ, ಯಾವುದು ಈ ಥರ ಕಾಣುತ್ತೆ. ಸೊ ನೀವು ಅದರಲ್ಲಿ ಇದನ್ನು ಇನ್ಸರ್ಟ್ ಮಾಡಬೇಕು. ಲೈಟ್ ಆನ್ ಆಯ್ತಂದ್ರೆ ಈ ಮೈಕ್ ಆನ್ ಆಯ್ತಂತ. ಸೊ ಇದೇ ನೀವು ಪೋರ್ಟಲ್ಲಿ ಇನ್ಸರ್ಟ್ ಮಾಡಿರ್ತೀರ, ಅದರಲ್ಲಿ 2 ಇರ್ತವೆ. ಓಕೆ, 2 ಲೈಟ್ಸ್ ಏನು ಬ್ಲಿಂಕ್ ಇರ್ತಾವೆ, ಅದು ಒಂದೊಂದು ಮೈಕಿಂದು. ಅದಾಯ್ತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಸದ್ಯಕ್ಕೆ ಈ ಮೈಕ್ ಕನೆಕ್ಟ್ ಆಗಿದೆ. ಸೊ ಐಮ್ ಶೋರ್ ಈಗ ಆಲ್ರೆಡಿ ಆಡಿಯೋ ಕ್ವಾಲಿಟಿ ಸ್ವಲ್ಪ ಚೇಂಜ್ ಆಗಿರುತ್ತೆ, ನಿಮಗೆ ಗೊತ್ತಾಗ್ತಾ ಇರುತ್ತೆ ದಟ್ ಮೈಕ್ ಕನೆಕ್ಟ್ ಆಗಿದೆ ಅಂತ. ಆ್ಯಂಡ್ ಹಾಕೊಳ್ಳೋ ರೀತಿ ನೋಡಿ, ಇದನ್ನ ಇಲ್ಲಿ ಇಟ್ಬಿಟ್ಟು ಹಿಂದ್ಗಡೆ ಅದು ಎಲ್ಲಿ ಎಕ್ಸಾಕ್ಟ್ ಕೂತಿದೆ ಅಲ್ಲೇ ನಿಮ್ಮದು ಏನು ಮ್ಯಾಗ್ನೆಟ್ ಇದೆ ಅದನ್ನ ಹಿಂಗೆ ಕ್ಲೋಸ್ ಮಾಡಿ ಬಿಟ್ಬಿಡಿ. ಡನ್, ಈಸಿ, ಸಿಂಪಲ್. ಓಕೆ, ಐಮ್ ಶೋರ್ ಇವಾಗ ಆಲ್ರೆಡಿ ಆಡಿಯೋ ಕ್ವಾಲಿಟಿ ಇಂಪ್ರೂವ್ ಆಗಿದೆ, ಅದು ನಿಮಗೆ ಗೊತ್ತಾಗ್ತಾ ಇರುತ್ತೆ ಏನು ಚೇಂಜ್ ಆಗಿದೆ ಅಂತ. ಸೇಮ್ ಥಿಂಗ್, ಮೈಕನ್ನು ಹೋಲ್ಡ್ ಮಾಡಿ, ಓಕೆ, ಲಾಂಗ್ ಪ್ರೆಸ್ ಮಾಡಿ, ಈ ತರ ಲೈಟ್ ಬರುತ್ತೆ. ಲೈಟ್ ಬಂದಾಗ ಅಲ್ಲಿ ಬ್ಲಿಂಕಿಂಗ್ ಲೈಟ್ ಇದೆ ಚಾರ್ಜಿಂಗ್ ಪೋರ್ಟ್ ಅಲ್ಲಿ, ಅದು ಹೋಗುತ್ತೆ. ಸೇಮ್ ಪ್ರಾಸೆಸ್. ಮತ್ತೆ ಒಬ್ರೊಬ್ರೆ 2 ಮೈಕ್ ಹಾಕೊಂಡ್ಬಿಟ್ಟಿದ್ದಾರೆ, ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇರೋದು ನೀವು 2 ಪೀಪಲ್ಗೋಸ್ಕರ ಚೆನ್ನಾಗಿ. ಸೊ ಐ ಥಿಂಕ್ ಇವಾಗ ನನ್ನ ವಾಯ್ಸ್ ಮೇ ಬಿ ತುಂಬಾ ಆಂಪ್ಲಿಫೈಡ್ ಆಗಿ ಬರ್ತಾ ಇರ್ಬೋದು, ಬಿಕಾಸ್ ನಾನು 2 ಮೈಕ್ಸ್ ಯೂಸ್ ಮಾಡ್ತಾ ಇದ್ದೀನಿ.
ನೀವು ಒಂದ್ ಮೈಕ್ ಯೂಸ್ ಮಾಡೋದಿನ ಇನ್ನೊಂದ್ ನಿಮ್ ಮುಂದೆ ನೀವು ಯಾರ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀರಾ, ಇದು ಐಡಿಯಲ್ ಇರೋದು ನೀವು ಏನಾದ್ರು ಪಾಡ್ಕಾಸ್ಟ್ ಶೂಟ್ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಸಿಮಿಲರ್ಲಿ ನಿಮ್ಗೆ ಯಾವ್ದಾದ್ರು ಕಂಟೆಂಟ್ ಅಲ್ಲಿ ಕನ್ವರ್ಸೇಷನ್ ಇರಬೇಕು, ಡೈಲಾಗ್ ಟೈಪ್ ರೀಲ್ ಶೂಟ್ ಮಾಡ್ತಿದ್ದೀರಾ ಅಂದ್ರೆ ಆ ಥರದಕ್ಕೆಲ್ಲ ಈ ಮೈಕ್ ತುಂಬಾ ಯೂಸ್ಫುಲ್. ಎಲ್ಲಿ ನೀವು ರೋಡ್ ಇಂಟರ್ವ್ಯೂಸ್ ನೋಡ್ತಿರಲ್ಲ ಅಲ್ಲಿ ಈ ಮೈಕ್ ಯೂಸ್ ಆಗುತ್ತೆ. ರೋಡ್ ಅಲ್ಲಿ ಹೋಗಿ ಸೊ ವೇಟ್ ವಾಟ್ ಯು ಥಿಂಕ್ ಆಫ್ ದಿಸ್ ಆತರ ಎಲ್ಲ ಕೇಳ್ತಾರಲ್ಲ ಅಲ್ಲಿ ಈ ಮೈಕ್ ಯೂಸ್ ಆಗೋದು ಜಾಸ್ತಿ. ಬಟ್ ಇದು ಲೈಕ್ ಸ್ಟುಡಿಯೋ ಲೈಕ್ ಕೈಂಡ್ ಆಫ್ ಅ ಥಿಂಗ್. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಿಮಗೆ ಎಸ್ಥೆಟಿಕ್ಸ್ ವೈಸ್ ಬೇಕು ಆತರ ನಿಮ್ದು ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಇದು ಬೆಟರ್ ಇರುತ್ತೆ. ಮೇ ಬಿ ನಿಮ್ಗೆ ಆಡಿಯೋ ಅಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ, ವಿಚ್ ಐ ಆಮ್ ಶ್ಯೂರ್ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಲೈಕ್ ಇದು ಜಾಸ್ತಿ ಬೇಗ ನಾಯ್ಸ್ ರಿಡ್ಯೂಸ್ ಮಾಡ್ತಾ ಇದೆ. ಇದು ನಿಮ್ ಮೇಜರ್ ರಿಕ್ವೈರ್ಮೆಂಟ್ ಅಂದ್ರೆ ಈ ಮೈಕ್ ನಿಮಗೋಸ್ಕರ ಸೂಟಬಲ್. ದಟ್ ಇಸ್ ಇಟ್. ನಿಮಗೆ ಯಾವ ಮೈಕ್ ಇಷ್ಟ ನೀವು ತಗೊಳ್ಬಹುದು. 2 ಮೈಕ್ಸ್ ಇಂದು ನಾನು ಎಷ್ಟು ಪ್ರೈಸ್ ಕಡಿಮೆ ಎಲ್ಲಿದೆ ನೋಡ್ಬಿಟ್ಟು ಅದ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸಾರಿ ಗೈಸ್, ನಾನು ಇದಿದ್ದು ಹ್ಯಾಕ್ ಚಾರ್ಜ್ ಮಾಡೋದು ಅಂತ ಹೇಳೋದು ಮರ್ತೋದೆ. ಇಲ್ಲಿ ನೋಡಿ ಇದ್ರಲ್ಲೂ ಇಲ್ಲಿ ಪಾಯಿಂಟ್ ಇದೆ, ಇದರಲ್ಲಿ ನಿಮಗೆ ಏನ್ ಕೇಬಲ್ ಸಿಗುತ್ತೆ ಸಿಮಿಲರ್ಲಿ ಸೇಮ್ ಕೇಬಲ್ ಸಿಗುತ್ತೆ ಇದರಲ್ಲಿ ಕೂಡ. ಆ ಕೇಬಲ್ ಅನ್ನ ನೀವು ಈ ಪಾರ್ಟಿಗೆ ಅಟ್ಯಾಚ್ ಮಾಡಿ, ಅದೇನು ಬಿಗರ್ ಪಾರ್ಟ್ ದೊಡ್ಡ ಪಾರ್ಟ್ ಇರುತ್ತಲ್ಲ ಅದನ್ನ ನೀವು ಅಡಾಪ್ಟರ್ಗೆ ಕನೆಕ್ಟ್ ಮಾಡ್ಬಿಟ್ಟು ನೀವು ನಾರ್ಮಲ್ ಚಾರ್ಜ್ ಮಾಡ್ದಂಗೆ ನೀವು ಚಾರ್ಜಿಂಗ್ ಪೋರ್ಟ್ ಅಲ್ಲೇ ಇದನ್ನ ಚಾರ್ಜ್ ಮಾಡ್ಕೊಳ್ಬಹುದು. ನಮ್ದೇ ಬ್ಲಾಗ್ ಏನ್ ನಾವು ಮಾಡಿದ್ವಲ್ಲ 500 rupees ಅಂತ ಮಾಡ್ಕೊತಾ ತಿಂತಿದೀವಿ ನಾವು ಸ್ನಾಕ್ಸ್. ಸೊ ಅಮ್ಮ ನಾನು ಪಾಪ್ಕಾರ್ನ್ ತಿಂತಿದೀವಿ, ಆಮೇಲೆ ಅಕ್ಕ ಇಲ್ಲಿ ಲೇಸ್ ಹಾಟ್ ಸಿಸ್ಲಿಂಗ್ ಫ್ಲೇವರ್ ತಿಂತಿದ್ದಾಳೆ. ಎಸ್, ಅಂಡ್ ಇದೆಲ್ಲ ನಾನು ಇಟ್ಕೊಂಡಿದ್ದೀನಿ ಪೇಂಟ್ ಮಾಡ್ಬೇಕು ಅಂತ, ಬಟ್ ಇನ್ನ ಮಾಡಿಲ್ಲ. ನೋಡಿ ಇದು ಫ್ಲೇವರ್ ಸಿಸ್ಲಿಂಗ್ ಹಾಟ್ ಫ್ಲೇವರ್ ಅಂಡ್ ಅದು ಪಾಪ್ಕಾರ್ನ್. ಮತ್ತೆ ನಮ್ಮ ಮಮ್ಮಿ ನೋಡಿ ಗಾಯ ಮಾಡ್ಕೊಂಡ್ಬಿಟ್ಟಾರ ಕಾಲಲ್ಲಿ. One eternity later. ಹಾಯ್ ಗೈಸ್, ಸೊ ನೀವೇ ನೋಡಿದೆ ನಂದು ಇದೊಂದು ಸಿಂಪಲ್ ಆಗಿರೋ ಆರ್ಡಿನರಿ ಡೇ ಹೇಗಿತ್ತು ಅಂತ. ಆರ್ಡಿನರಿ ಡೇಸನ್ನು ಕೂಡ ಎಕ್ಸ್ಟ್ರಾರ್ಡಿನರಿ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ ನಾನು ಖಂಡಿತ ಯಾವುದೇ ಒಂದು ದಾರಿ ಹುಡುಕ್ತೀನಿ. ಯಾಕಂದರೆ ಲೈಫ್ ಈಸ್ ಆಲ್ ಅಬೌಟ್ ದೀಸ್ ಸ್ಮಾಲ್ ಮೂಮೆಂಟ್ಸ್. ಇದನ್ನೇ ಹೇಳ್ತಾ ನಿಮ್ಮೆಲ್ಲರೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಮತ್ತೊಂದು ಬೇರೆ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರ.